ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್. ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪರ್ಸನಲ್ ಫೈನಾನ್ಸ್ ಬಗ್ಗೆ ಆಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗ್ಲಿ, ಈ ಚಿಕ್ಕ ಚಿಕ್ಕ ಟಿಪ್ಸ್‌ಗಳನ್ನ ನಾವು ಈ ಚಾನೆಲ್‌ನಲ್ಲಿ ಕೊಡ್ತಾ ಇರ್ತೀವಿ. ನಿಮ್ಗೆ ಈ ಸಜೆಷನ್ಸ್‌ನ ಕೊಡ್ತಾ ಇರುವಂತದ್ದು ಮಿಸ್ಟರ್ ಆನಂದ್ ಶ್ರೀನಿವಾಸನ್ ಅವರು. ಪ್ರಪಂಚದ ಒಬ್ಬ ದೊಡ್ಡ ಅರ್ಥಶಾಸ್ತ್ರಜ್ಞ ಹಾಗೂ ತಮಿಳುನಾಡಿನ ರಾಜಕೀಯ ವ್ಯಕ್ತಿಗಳಾದ ಅವರ ಟಿಪ್ಸು ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತಾಡೋಣ. ಈಗ ಯಾವುದೇ ಒಂದು ಕುಟುಂಬದಲ್ಲಿ ಸಡನ್ ಆಗಿ ಒಂದು ಎಮರ್ಜೆನ್ಸಿ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ತುಂಬಾನೇ ಕಷ್ಟದ ದಿನಗಳು ಬಂದ್ಬಿಡುತ್ತೆ. ಸೊ ಹೆಂಗೆ ಅಂದ್ರೆ ಒಂದೊಂದ್ಸಲಿ ನಾವು ಜಮೀನ್ ಅಡ ಇಡ್ಬೇಕಾಗುತ್ತೆ. ಕೆಲವು ಮನೆಗಳಲ್ಲಿ ನೋಡ್ಬೋದು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಜಮೀನ್ ಮಾರಾಟ ಮಾಡ್ತಾರೆ, ಅವ್ರ ಆಸ್ತಿಗಳನ್ನ ಮಾರಾಟ ಮಾಡ್ತಾರೆ. ಆ ಒಂದು ಎಮರ್ಜೆನ್ಸಿ ಅನ್ನೋದು ಬಂದ್ಬಿಡತ್ತೆ. ಹಾಗಿದ್ರೆ ಈ ಎಮರ್ಜೆನ್ಸಿ ಫಂಡ್ಸ್ ನ ನಾವು ಹೇಗೆ ಪ್ಲಾನ್ ಮಾಡೋದು? ಈ ಎಮರ್ಜೆನ್ಸಿ ಫಂಡ್ ಎಷ್ಟು ಇರ್ಬೇಕಾಗತ್ತೆ? ಇವತ್ತು ಆ ವಿಷಯದ ಬಗ್ಗೆ ನಾವು ಮಾತಾಡೋಣ. ನಮ್ಮ ಜೊತೆ ಆನಂದ್ ಸರ್ ಇದ್ದಾರೆ. ಆನಂದ್ ಸರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತು ನಾವು ಮಾತಾಡ್ತಾ ಇರೋದು ಬಹಳ ಮುಖ್ಯವಾದಂತ ಟಾಪಿಕ್. ತುಂಬಾ ಜನರಿಗೆ ಈ ಎಮರ್ಜೆನ್ಸಿ ಫಂಡ್ ಬಗ್ಗೆ ಅರ್ಥನೇ ಆಗೋದಿಲ್ಲ. ಆ ರೀತಿ ಎಮರ್ಜೆನ್ಸಿ ಬಂದಾಗ ನಾವು ಹೇಗೆ ಅದನ್ನ ಡಿಫೆಂಡ್ ಮಾಡ್ಬೇಕು, ಎಮರ್ಜೆನ್ಸಿ ಫಂಡ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ನಾನೀಗ ವಾಪಸ್ ನಿಮ್ಮ ಅಜ್ಜಿ ಅವರ ಕಾಲದ್ದು ಅದ್ರ ಬಗ್ಗೆ ಮಾತಾಡ್ತೀನಿ. ಮಾಡರ್ನ್ ಫೈನಾನ್ಸು ಈ ಪ್ಲಾನ್ಸ್ ಇದನ್ನೆಲ್ಲ ಸೈಡಿಗೆ ಇಡ್ತೀನಿ. ಈಗೆಲ್ಲ ಈ ಮಾಡರ್ನ್ ಪರ್ಸನಲ್ ಫೈನಾನ್ಸ್ ಅಡ್ವೈಸರ್ಸ್ ಇದಾರಲ್ಲ, ಅವ್ರನ್ನೆಲ್ಲ ಮನೆಯಿಂದಾನೇ ಹೊರಗಿಡಿ. ಈಗ ಎಮರ್ಜೆನ್ಸಿ ದುಡ್ಡು ಅಂತಂದರೆ, ಸಪೋಸ್ ನೀವೇನಾದರೂ ಬ್ಯಾಂಕಲ್ಲಿ FD ಇಟ್ಟಿದ್ರೆ ಅದು ವ್ಯಾಲ್ಯೂ ಲಾಸ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಇನ್ಫ್ಲೇಷನ್ ಅನ್ನೋದು ತುಂಬ ಜಾಸ್ತಿನೇ ಇದೆ. ಈಗ ಒಂದು ವಸ್ತುನ ನೀವು ಖರೀದಿ ಮಾಡ್ತೀರಾ ಒಂದು 10,000ಕ್ಕೆ. ಈಗ ನೀವು ಮನೆ ಖರ್ಚು ಅಂತಂದರೆ ಒಂದು 15,000 20,000 ಒಂದು ತಿಂಗಳಿಗೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ, ಸೊನ್ನೆ ಹಂಗೆ ಅಂದ್ಕೊಳ್ಳಿ. ಇವಾಗ ಒಂದು 20,000ಕ್ಕೆ ನೀವು ಮನೆ ದಿನಸಿ ಸಾಮಾನುಗಳನ್ನ ತಗೋತೀರಾ. ನಾನೀಗ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ತರಕಾರಿಗಳು, ಚಿಕನ್, ಮಟನ್, ಮೊಟ್ಟೆ, ಹಾಲು ಇದೆಲ್ಲ ಸೇರಿ ನೀವು ಒಂದು 20,000 ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅಂದರೆ ಪ್ರತಿ ಸಲ ಇದೇ ಖರ್ಚುಗಳು ಮಿನಿಮಮ್ ಅಂದರೆ ಒಂದು 21,500ವರೆಗೂ ಹೋಗುತ್ತೆ. 7-8% ಜಾಸ್ತಿ ಆಗುತ್ತೆ. ನೀವೇನಾದರೂ ಬ್ಯಾಂಕಲ್ಲಿ ಇಟ್ರಿ ಅಂತಂದರೆ ದುಡ್ಡನ್ನು, ನಿಮ್ಗೆ 5-7% ವರೆಗೂ ಇಂಟ್ರೆಸ್ಟ್ ಸಿಗುತ್ತೆ. ಅದೇ ನಿಮ್ಮ ದುಡ್ಡು ಏನಿದೆ ಅದು ವ್ಯಾಲ್ಯೂನ ಲೂಸ್ ಮಾಡ್ತಾ ಇದೆ. ಸೊ ದುಡ್ಡನ್ನ ಈ ಬ್ಯಾಂಕ್ FDನಲ್ಲಿ ಅಥವಾ ಸೇವಿಂಗ್ಸ್ ಅಲ್ಲಿ ಇಡೋದ್ರಲ್ಲಿ ನಿಮಗೆ ಲಾಸ್ ಆಗ್ತಾ ಇದೆ. ಅಂದ್ರೆ ಆ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ನಿಮಗೆ ನಷ್ಟ ಆಗ್ತಾ ಇದೆ. ಹೆಂಗೆ ಅಂತಂದ್ರೆ, ಈಗ ಒಂದು ಗ್ಲಾಸ್ ಅಲ್ಲಿ ನೀರಿದೆ, ಅದ್ರಲ್ಲಿ ನೀವು ಸಕ್ಕರೆನ ಹಾಕ್ತೀರಾ, ಸಕ್ಕರೆ ಕರಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ನೀವು ಸಕ್ಕರೆನ ನೀರ್ಲು ಬೇರೆ ಬೇರೆ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಈಗ ಸಕ್ಕರೆ ಹೊರಟೋಯ್ತು. ನಾನು ಇದ್ರ ಫ್ಯಾನ್ ಅಲ್ಲ. ಹಿಂಗೆ ಅಂತಂದ್ರೆ, ಈಗ ನಿಮ್ಮ ಸೇವಿಂಗ್ಸ್ ದುಡ್ಡನ್ನ ಈ ಬ್ಯಾಂಕ್ FDನಲ್ಲಿ ಇಡಬೇಕು, ಆ ತರ ಫ್ಯಾನ್ ನಾನಲ್ಲ. ಇದು ಮೊದಲನೇದು. ಆದ್ರೆ ಎಷ್ಟು ಸಮಯ ಬೇಕಾಗುತ್ತೆ ನಾವು ಈ ಎಮರ್ಜೆನ್ಸಿ ಫಂಡ್ಸ್ ನ ಪ್ಲಾನ್ ಮಾಡೋದಕ್ಕೆ? ನಾನು ಮಾತಾಡ್ತೀನಿ. ಈಗ ಎಮರ್ಜೆನ್ಸಿ ಫಂಡ್ಸ್ ಏನೇನು ಬರ್ಬೋದು ಅದ್ರ ಬಗ್ಗೆ ನಾನೀಗ ಮಾತಾಡ್ತೀನಿ. ನನ್ನ ಒಪಿನಿಯನ್ ಪ್ರಕಾರ ನಿಮಗೆ ಒಂದು 2 ಎಮರ್ಜೆನ್ಸಿ ಬರ್ಬೋದು. ಅದನ್ನೇ ಎಮರ್ಜೆನ್ಸಿ ಇದೇನಾದ್ರೂ ನಿಮ್ಮ ಮನೆಯಲ್ಲಿ ಯಾರು ವಯಸ್ಸಾದವರು ಇದ್ರೆ ಅವರಿಗೆ ಒಂದು ದೊಡ್ಡ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ, ಅದು ಅನ್ಪ್ಲಾನ್ಡ್. ಈಗ ನನ್ನ ಒಪಿನಿಯನ್ ಇದು. ಈಗ ಎಲ್ಲರೂ ಸಾಮಾನ್ಯವಾಗಿ ಕಾರ್ಪೊರೇಟ್ ಕೆಲಸದಲ್ಲಿ ಇರ್ತಾರೆ, ಅವರು ಹೊರಗಡೆ ಕೆಲಸ ಮಾಡ್ತಾರೆ, ಅವರು ಮೆಡಿಕಲ್ ಇನ್ಶೂರೆನ್ಸ್ನ ತಗೊಂಡಿರ್ತಾರೆ. ಈಗ ನೀವೊಂದು 5 ಲಕ್ಷಕ್ಕೆ ಇನ್ಶೂರೆನ್ಸ್ನ ತಗೊಂಡಿದ್ದು, ಆಮೇಲೆ ಟಾಪ್ ಅಪ್ ಅಂತ ಒಂದು 20 ಲಕ್ಷ ಇನ್ಶೂರೆನ್ಸ್ ನಿಮಗೆ ಸಿಗುತ್ತೆ. ನೀವು ಅದರಿಂದ ಅದನ್ನ ಮ್ಯಾನೇಜ್ ಮಾಡ್ಕೋಬಹುದು. ಸರಿ, ನೀವೇನೋ ಈಗ ತಗೊಂಡಿಲ್ಲ, ನೀವು ತಪ್ಪು ಮಾಡಿದ್ದೀರಾ. ಎಕ್ಸ್ಟ್ರಾ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತಂದ್ರೆ, ಯಾವಾಗ ನಿಮ್ಮ ಇನ್ಕಮ್ ಅನ್ನೋದು ಹೋಗ್ಬಿಡುತ್ತಲ್ಲ, ಅವಾಗ ಬರುತ್ತೆ. ನಾನು TCS ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಕೆಲಸ ಹೊರಟೋಯ್ತು, ನನಗೆ 6 ತಿಂಗಳಾಗ್ತಾ ಇದೆ, ಇನ್ನೂ ಬೇರೆ ಕೆಲಸ ಸಿಗ್ತಾ ಇಲ್ಲ. 6 ತಿಂಗಳು ನನ್ನ ಫ್ಯಾಮಿಲಿ ನನ್ನ ನಡೆಸೋದು ತುಂಬಾ ಕಷ್ಟ ಇದೆ. ಹಿಂಗೆ ಅಂತಂದ್ರೆ, ಈಗ ಕೊರೋನಾ ಟೈಮ್ ಬಂತಲ್ಲ, ಅವಾಗೆಲ್ಲ ಎಲ್ಲ ಜನರಿಗೆ ಕೆಲಸ ಇಲ್ಲ, ಹೊರಗಡೆಗೆ ಹೋಗೋ ಹಾಗಿಲ್ಲ. ಸೊ ಕೆಲವ್ರಿಗೆ ಅವಾಗ ಸಂಬಳ ಬಂತು, ಕೆಲವ್ರಿಗೆ ಸಂಬಳನೇ ಬಂದಿಲ್ಲ. ಕೆಲವು ಅಂಗಡಿಗಳು ಅಂದ್ರೆ ಈಗ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಈ ತರ ಸರ್ವಿಸಸ್ ಅನ್ನ ಕಂಪ್ಲೀಟ್ ಆಗಿ ಮುಚ್ಚೋಯ್ತು. ಸೊ ಅಂತ ಸಂದರ್ಭದಲ್ಲಿ ದುಡ್ಡು ಬೇಕಾಗುತ್ತೆ. ನನ್ನ ಸಜೆಷನ್ ಏನು ಅಂತಂದ್ರೆ, ಎಮರ್ಜೆನ್ಸಿ ಫಂಡ್ಗೆ ದುಡ್ಡು ಎತ್ತಿಡ್ಬೇಕು ಅಂತಂದ್ರೆ ನೀವು ಆ ದುಡ್ಡಲ್ಲಿ ಗೋಲ್ಡ್ ನ ತಗೋಬಹುದು, ಫಿಸಿಕಲ್ ಗೋಲ್ಡ್. ಇಲ್ಲ ಏನಂದ್ರೆ ಕೆಲವರು ಸೇವಿಂಗ್ಸ್ FD ನಲ್ಲೆಲ್ಲ ಇರ್ತಾರೆ. ಸೊ ಅದು ಒಂದು ಆಪ್ಷನ್. ಇವೇನಾದ್ರೂ FDನಲ್ಲಿ ಇಟ್ರಿ ಅಂತಂದ್ರೆ ಅದು ಕರ್ಗ್ಬಿಡುತ್ತೆ. ಹೆಂಗೆ ಅಂತಂದ್ರೆ, ಈಗ ಸಕ್ಕರೆ ನೀರಲ್ಲಿ ಹಾಕಿದ್ರೆ ಅದು ಹೇಗೆ ಕರಗುತ್ತೆ, ಹಾಗಾಗಿ ನೀವು ಒಂದು 2 ಸ್ಪೂನ್ ಸಕ್ಕರೆ ಈ ಟೀನಲ್ಲಿ ಹಾಕಿದ್ರಿ ಅಂತಂದ್ರೆ ಅಷ್ಟೇ ಹೋಯ್ತು ಸಕ್ಕರೆ. ಹಂಗೇನೆ ಎಮರ್ಜೆನ್ಸಿ ಫಂಡನ್ನ ನೀವು ಕ್ಯಾಶ್ ಅಲ್ಲಿ ಇಡಬಾರ್ದು. ಇದು ನನ್ನ ವಿಚಾರ.
ಈ ಎಮರ್ಜೆನ್ಸಿ ಫಂಡ್ ಏನಿದೆ ಈ ಪುರಾತನ ಕಾಲದಲ್ಲೆಲ್ಲ ನಿಮ್ಮ ಅಜ್ಜಿ ತಾತ ಇವರೆಲ್ಲ ಏನಿದ್ರು ಆ ಕಾಲದಲ್ಲೆಲ್ಲ ಅವರೆಲ್ಲ ಚಿನ್ನದಲ್ಲೇ ಅದನ್ನ ಸೇವ್ ಮಾಡ್ತಾ ಇದ್ದಿದ್ದು. ಸೊ ಇದಕ್ಕೆ ಏನ್ ಕಾರಣ? 2 ಕಾರಣಗಳಿದೆ. ಏನಂದ್ರೆ ಒಂದು, ಚಿನ್ನದ ಬೆಲೆ ಯಾವಾಗ್ಲೂ ಮೇಲೆ ಹೋಗುತ್ತೆ. ಹೋದ ವರ್ಷ ಎಲ್ಲ ತುಂಬಾ ನಕ್ಕಿ ಒಂದು 7.5% ಮೇಲೆ ಹೋಯ್ತು. ಈಗ ನೀವೇನಾದ್ರು ನನ್ನ ವಿಡಿಯೋಗಳನ್ನೆಲ್ಲ ನೋಡಿದ್ರಿ ಅಂತಂದ್ರೆ 7-8 ವರ್ಷದ ಮುಂಚೆ ನಾನು ಹೇಳಿದ್ದೆ ವಿಡಿಯೋದಲ್ಲಿ 400 ಗ್ರಾಮ್ ಚಿನ್ನ, ಪ್ರತಿಯೊಬ್ಬ ಕುಟುಂಬದವರು 400 ಗ್ರಾಮ್ ಚಿನ್ನನ ತಗೋಬೇಕಾಗತ್ತೆ. ಅಂದ್ರೆ ಆ ಸಮಯದಲ್ಲಿ ಚಿನ್ನದ ಬೆಲೆ 100,000 ರೂಪಾಯಿ ಇತ್ತು. ಆಗ ನಾನು ಹೇಳಿದ್ದೆ, ನೀವು 12 ಲಕ್ಷ ಹಾಕಿ 400 ಗ್ರಾಮ್ ಚಿನ್ನನ ರೆಡಿ ಮಾಡ್ಕೊಳ್ಳಿ. ಆದ್ರೆ ಇವತ್ತು 15,000 ಆಗಿದೆ. ನಿಮಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಅದು ಒಂದು 60-70 ಲಕ್ಷ ಆಗುತ್ತೆ ಇವಾಗ. ಆದ್ರೆ ನೀವೀಗ ಪ್ರತಿ ತಿಂಗಳಿಗೆ ಒಂದು ಗ್ರಾಮು ಅರ್ಧ ಗ್ರಾಮು ಈ ತರ ಖರೀದಿ ಮಾಡ್ತಾ ಇದ್ರೆ ಆಗ ಒಂದು 200 ಗ್ರಾಮ್ ಆದ್ರೂ ತಗೋಬಹುದು. ಈಗ ನಿಮ್ಮ ಹತ್ರ ಆಲ್ರೆಡಿ ಸ್ವಲ್ಪ ಒಡವೆಗಳಿರ್ಬೋದು, ನಿಮ್ಮ ತಂದೆ ತಾಯಿ ಕೊಟ್ಟಿರ್ಬೋದು, ನೀವೇ ಏನಾದರೂ ಸ್ವಲ್ಪ ಖರೀದಿ ಮಾಡಿರ್ಬೋದು. ಸೊ ಆ ರೀತಿ ನೀವೇನಾದರೂ ಈಗ 200 ಗ್ರಾಮ್ ಚಿನ್ನನ ಸೇರಿಸಿದ್ರಿ ಅಂತಂದ್ರೆ ಇವತ್ತು ತುಂಬಾ ಜಾಸ್ತಿ ಇದೆ, ಅದು 30 ಲಕ್ಷ ದಾಟ್ಬಿಟ್ಟಿದೆ. ಬಿಡಿ ಹೋಗ್ಲಿ, ಒಂದು 100 ಗ್ರಾಮ್ ಚಿನ್ನ ಅದು ನೀವು ಸೇರಿಸಿದ್ರಿ ಅಂದ್ರೆ ಅದೊಂದು 15 ಲಕ್ಷ ಆಗ್ಬಿಡತ್ತೆ. ಆಗ ಯಾವುದೇ ಸಮಯದಲ್ಲಿ ನೀವು ಯಾರನ್ನೂ ಕೇಳದೆ, ಯಾವುದೇ ಬ್ಯಾಂಕ್‌ಗೂ ಹೋಗದೆ 15 ಲಕ್ಷ ಚಿನ್ನ ಇದೆಯಲ್ವಾ, ಆರಾಮಾಗಿ ಅದನ್ನ ಅಡ ಇಡ್ಬೋದು. 12 ಲಕ್ಷ ತಗೊಂಡು ಆರಾಮಾಗಿ ನೀವು ಹೊರಗಡೆ ಬರ್ಬೋದು. ಅಂಡ್ 1 ವರ್ಷದವರೆಗೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಯಾವುದೇ ರೀತಿಯ ಏನು ಕೂಡ ನಿಮಗೆ ಕಳಿಸೋದಿಲ್ಲ. 1 ವರ್ಷದಲ್ಲಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು ಅಂತಂದ್ರೆ ನೀವು ನಿಮ್ಮ ಒಡವೆಗಳನ್ನ ಬಿಡಿಸ್ಕೋಬಹುದು. ಪೇಮೆಂಟ್ ತರ ಒಂದೇ ಸಲ ಪೇಮೆಂಟ್ ಮಾಡಿ ಕೂಡ ನಿಮ್ಮ ಚಿನ್ನನ ತಗೊಂಡ್ ಬರ್ಬೋದು. ಇಲ್ಲ ತಿಂಗಳು ಸ್ವಲ್ಪ ಕಟ್ಟಿ ಕೂಡ ನಿಮ್ಮ ಚಿನ್ನನ ನೀವು ಬಿಡಿಸ್ಕೋಬಹುದು. ಬ್ಯಾಂಕ್ಸ್ ಮಾತ್ರ ಅಲ್ಲ, ಅನೇಕ NBFC ಕಂಪನಿಗಳಿದೆ. ಹಾಗೆ ಈ ಸೇಟು ಅವರು ಇದ್ದಾರೆ. ನನ್ನ ಅಡ್ವೈಸ್ ಏನು ಅಂತಂದ್ರೆ, ನೀವು ಬ್ಯಾಂಕ್ಗಳಿಗೆ ಹೋಗಿ, ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗಿ ನಿಮ್ಮ ಚಿನ್ನನ ಅಡ ಇಡಿ. ಯಾಕೆಂದ್ರೆ ಅದು ಸೇಫ್. ನಿಮ್ಗೆ 1 ವರ್ಷ ಆದ್ಮೇಲೆ ನಿಮ್ಗೆ ಇನ್ನೂ 1 ತಿಂಗಳು ಸಮಯ ಬೇಕು ಬಿಡಿಸ್ಕೊಳ್ಳಕ್ಕೆ ಅಂತಂದ್ರೆ ಆಗ ಅವರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅವರು ನಿಮ್ಗೆ ಸಮಯ ಕೊಡ್ತಾರೆ, ಅಂದ್ರೆ ಗ್ರೇಸ್ ಪೀರಿಯಡ್ ನ ಕೊಡ್ತಾರೆ. ಆದ್ರೆ ಈ ಸೇಟು ಅಂಗಡಿಯವರು ಆ ಗ್ರೇಸ್ ಪೀರಿಯಡ್ ನ ಕೊಡೋದಿಲ್ಲ. ಆದ್ರೆ ಇನ್ನೊಂದು ಸವಾಲು ನಮ್ಮ ಮುಂದೆ ಇದೆ. ಏನಂತಂದ್ರೆ ಕೆಲವರಿಗೆ ಸೇವಿಂಗ್ಸ್ ಇರೋದಿಲ್ಲ, ಝೀರೋ ಸೇವಿಂಗ್ಸ್ ಅಂತವ್ರು ಎಮರ್ಜೆನ್ಸಿ ಫಂಡ್ ಪ್ಲಾನಿಂಗ್ ನ ಹೇಗೆ ಮಾಡೋದು? ಈಗ ಶುರು ಮಾಡಿ ಅಲ್ಲ, ಪ್ರತಿ ತಿಂಗಳು ಈಗ ನಿಮ್ಮ ಹತ್ರ ಒಂದು 5,000 ಇದೆ ಅಂತಂದ್ರೆ 5,000ಕ್ಕೆ ಗೋಲ್ಡ್ ಬೀಸ್ ಖರೀದಿ ಮಾಡಿ. ಅವತ್ತ ಸಂಗೆ ಹೇಳಿದ್ರು, ನಿಮಗೆ ಗೊತ್ತಿರ್ಬೇಕಲ್ಲ, 1000 ಮೈಲಿ ಜರ್ನಿ ಶುರುವಾಗೋದೇ ಒಂದು ನಿಮ್ಮ ಮೊದಲನೇ ಸ್ಟೆಪ್ ಇಂದ. ನೀವು ಇದನ್ನ ಯೋಚನೆ ಮಾಡೋದಿಲ್ಲ. ನೀವು ಡೆಲ್ಲಿನಲ್ಲಿದ್ದೀರಾ, ನಾನು ಚೆನ್ನೈ ಅಂದಿದ್ದೀನಿ. ಈಗ ನನ್ನ ಹತ್ರ ಪ್ಲೇನ್ಗೆ ಟಿಕೆಟ್ ಇಲ್ಲ, ಅದನ್ನ ಏನ್ ಮಾಡ್ಬೇಕಾಗುತ್ತೆ? ಟ್ರೈನ್ ಅಲ್ಲಿ ಬರ್ಬೇಕಾಗತ್ತೆ. ಟ್ರೈನ್ ಇಲ್ಲ ಅಂತಂದ್ರೆ ನಾನು ನಡ್ಕೊಂಡೇ ಬರ್ಬೇಕಾಗತ್ತೆ. ಈಗ 150 ವರ್ಷಗಳ ಹಿಂದೆ ಜನರು ನಡ್ಕೊಂಡೇ ಹೋಗ್ತಾ ಇದ್ರು. ಅಂದ್ರೆ 1 ಸ್ಟೆಪ್ ಅಟ್ ಎ ಟೈಮ್. ಹಿಂಗೆ ಯೋಚನೆ ಮಾಡ್ಬಾರ್ದು, ನಾಳೆ ಹಿಂಗಾಗ್ಬಿಟ್ರೆ ಏನಾಗ್ಬಿಡುತ್ತೆ. ಇದನ್ನೆಲ್ಲ ರಿಯಲೈಸ್ ಮಾಡಿದ್ರೆ ಅಂತಂದ್ರೆ ಇದು ತುಂಬಾ ಮುಖ್ಯವಾದಂಥದ್ದು. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಬೇಕು. ಅದನ್ನ ಹೆಂಗೆ ನಾನು ಮಾಡುವಂಥದ್ದು? 5,000 10,000ನ ಯಾಕೆ ಎಷ್ಟಾಗುತ್ತೋ ಅಷ್ಟಕ್ಕೆ ಗೋಲ್ಡ್ ಬೇಸ್ ಖರೀದಿ ಮಾಡ್ತಾ ಹೋಗೋದು. ಯಾವಾಗ ಅದು 1 ಲಕ್ಷ 2 ಲಕ್ಷ ಅಂತ ಅಕ್ಯುಮುಲೇಟ್ ಆಗುತ್ತೆ, ಅದನ್ನ ಚಿನ್ನಕ್ಕೆ ಬದಲಾಯಿಸಿ. ಅಂದ್ರೆ ಆದಷ್ಟು ಅದನ್ನ ಕಾಯಿನ್ಸ್ಗೆ ಬದಲಾಯಿಸಿ. ಯಾಕಂದ್ರೆ ಅವಾಗ ನಿಮ್ಗೆ ಮೇಕಿಂಗ್ ಚಾರ್ಜಸ್ ಅನ್ನೋದು ಕಡಿಮೆ ಇರುತ್ತೆ, GST ಚಾರ್ಜಸ್ ಅದು ಮಾತ್ರ ಇರುತ್ತೆ. ನೀವು ಜ್ಯುವೆಲ್ರಿ ತಗೊಳ್ಳೋದನ್ನ ಕಡಿಮೆ ಮಾಡಿ. ಯಾಕಂತಂದ್ರೆ ಅವಾಗ ನಿಮ್ಗೆ 10-12% ಮೇಕಿಂಗ್ ಚಾರ್ಜಸ್ ಅಲ್ಲೇ ಹೋಗ್ಬಿಡತ್ತೆ. ಸೊ ನೀವು ಬರೀ ಕಾಯಿನ್ಸ್ ನ ತಗೊಳ್ಳಿ, 22 ಕ್ಯಾರೆಟ್ ಕಾಯಿನ್ಸ್ ನ ತಗೊಳ್ಳಿ. ನಿಮ್ಮ ಹತ್ರ ಏನಾದ್ರು 1 ಲಕ್ಷ ಇದೆ ಅಂತಂದ್ರೆ ನೀವು 7 ಕಾಯಿನ್ ತಗೋಬಹುದು. ಇವತ್ತಿಗೆ 7 ಕಾಯಿನ್ ನೀವು ಲಾಕ್ ಮಾಡಿ ಇಟ್ಕೊಳ್ಳಿ. ಈಗ 7 ಕಾಯಿನ್ ಆಯ್ತು, 7 ಕಾಯಿನ್ ಆಯ್ತು. ಅಥವಾ ನೀವೇನಾದ್ರೂ ಈಗ 100 ಗ್ರಾಮ್ ತಗೊಂಡ್ರಿ, ಈಗ ನಾನು ಹೇಳ್ತೀನಿ, ಇವಾಗ 15,000 ಇದೆ, ಇಲ್ಲ 3-4 ವರ್ಷದಲ್ಲೇ ಅದು 50,000 ಹೋಗ್ಬಿಡುತ್ತೆ 1 ಗ್ರಾಮು. ಮಿನಿಮಮ್ 4ರಿಂದ 5 ವರ್ಷದೊಳಗೆ ಈ 15,000 ಇರುವಂಥದ್ದು 50,000ಕ್ಕೆ ಹೋಗ್ಬಿಡುತ್ತೆ. ನೀವೇನಾದ್ರೂ 100 ಗ್ರಾಮ್ನ ಸೇರಿಸಿದ್ರಿ ಅಂತಂದ್ರೆ ಅದು 50 ಲಕ್ಷ. ನಿಮ್ಗೆ ಎಷ್ಟು ಬೇಕು ಎಮರ್ಜೆನ್ಸಿಗೆ? ಒಂದು 15 ಲಕ್ಷ ಬೇಕು ಅಂದ್ರೆ 100 ಗ್ರಾಮ್ ಇದೆಯನ್ನ ಇಡೀ 15 ಲಕ್ಷ ತಗೊಳ್ಳಿ. ನಿಮ್ಮ ಎಮರ್ಜೆನ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಅದೇ ನೀವೇನಾದ್ರೂ ಬ್ಯಾಂಕಲ್ಲಿಟ್ರೆ ಇದ್ರ ಬೆಲೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಈಗ ಒಂದು ನಿಮ್ಗೆ 5% ಇಂಟ್ರೆಸ್ಟ್ ಸಿಗ್ಬೋದು, ಇಲ್ಲ 6% ಇಂಟ್ರೆಸ್ಟ್ ಸಿಗ್ಬೋದು. ಈ ಮೇಡಮ್ ಸೀತಾರಾಮನ್ ಅವರು ಇದಾರಲ್ಲ, ಅವರು ಅದಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ. ಮತ್ತೆ ನೀವು ಅದು ಟ್ಯಾಕ್ಸ್ಗೆ ಫಾರ್ಮ್ ಫಿಲ್ ಮಾಡಿ ಆ ಟ್ಯಾಕ್ಸ್ ಅಮೌಂಟ್ ಮತ್ತೆ ನೀವು ವಾಪಸ್ ತಗೋಬೇಕಾಗತ್ತೆ. ಗೋಲ್ಡ್ ಅಲ್ಲಿ ಈ ಯಾವ ಜಂಜಾಟನೂ ಇಲ್ಲ. ನೀವು ಗೋಲ್ಡ್ ಇಡ್ತೀರಾ ಅಂತಂದ್ರೆ ಮನೇಲಿ ನೀವು 100 ಗ್ರಾಮ್ ಆರಾಮಾಗಿ ಇಟ್ಕೋಬಹುದು.
ಹೌದು. ಎಮರ್ಜೆನ್ಸಿ ಫಂಡ್ ಬಗ್ಗೆ ಇಷ್ಟೊಂದು ಒಳ್ಳೆ ವಿಷಯಗಳಿದೆ ಅನ್ನೋದು, ಅವರ ಈ ಬೇಸಿಕ್ ಎಮರ್ಜೆನ್ಸಿ ಫಂಡ್ಸ್‌ನ ಹೇಗೆ ಪ್ಲಾನ್ ಮಾಡೋದು, ಎಲ್ಲೆಲ್ಲಿ ಹೇಗೆ ನೀವು ನಿಮ್ಮ ಎಮರ್ಜೆನ್ಸಿ ಫಂಡ್ಸ್‌ನ ಇಟ್ಟಿಡ್ಬೋದು. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳು ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಬದಲಾವಣೆಗಳನ್ನು ಖಂಡಿತವಾಗ್ಲೂ ತರುತ್ತೆ. ಕ್ಲಿಯರ್ ಆಗಿ ಕೇಳಿ, ಅದರದ್ದೇ ನೀವು ನಡ್ಕೊಳ್ಳಿ. ತುಂಬಾ ಧನ್ಯವಾದಗಳು ಆನಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಜೈ ಹಿಂದ್. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.